ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರು ಹೇಗಾದ್ರೂ ಮಾಡಿ ಯುದ್ಧ ನಿಲ್ಲಿಸಬೇಕು ಅಂತ ಹೇಳಿ ಅದೇ ಯೋಚನೆಯಲ್ಲಿದ್ದಾರೆ, ಅದೇ ಚಿಂತೆಯಲ್ಲಿದ್ದಾರಂತೆ. ಮತ್ತೊಂದು ಕಡೆ ಇರಾನ್ ಈಗ ಇಲ್ಲಿ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ಅದರಲ್ಲೂ ಕೂಡ ಯುದ್ಧ ನೀವು ಆರಂಭ ಮಾಡಿದೀವಿ, ಇದನ್ನ ಮುಗಿಸೋದು ನಾವು ಅಂತ ಹೇಳಿ ಈ ರೀತಿಯಾಗಿ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು, ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು ಬಹಳಷ್ಟು ಇದೀಗ ಕುತೂಹಲವನ್ನ ಮೂಡಿಸ್ತಾ ಇದೆ. ಇನ್ನೂ ಆರ್ತಾ ಇಲ್ಲ ಇಸ್ರೇಲ್ನ ಯುದ್ಧದಾಹ. ಲೆಬನಾನ್ ಬೈರುತ್ ಮೇಲೆ ಡ್ರೋನ್ ದಾಳಿ ಮಾಡಲಾಗಿದೆ. ಈಗ ಮತ್ತೆ ಲೆಬನಾನ್ನ ಪಾರ್ಲಿಮೆಂಟ್ ಪಕ್ಕದಲ್ಲೇ ಅಟ್ಯಾಕ್ ಮಾಡಿದ್ದಾರೆ. ಲೆಬನಾನ್ ಬೈರುತ್ ಮೇಲೆ ಡ್ರೋನ್ ದಾಳಿ ಮಾಡಲಾಗಿದೆ. ಲೆಬನಾನ್ನ ಪಾರ್ಲಿಮೆಂಟ್ ಪಕ್ಕದಲ್ಲೇ ಅಟ್ಯಾಕ್ ಅನ್ನು ಮಾಡಿರುವಂಥದ್ದು. ಲೆಬನಾನ್ ಬೈರುತ್ ಮೇಲೆ ಡ್ರೋನ್ ದಾಳಿ. ಲೆಬನಾನ್ನ ಪಾರ್ಲಿಮೆಂಟ್ ಪಕ್ಕದಲ್ಲೇ ಅಟ್ಯಾಕ್ ಅನ್ನು ಮಾಡಿರುವಂಥದ್ದು. 14ನೇ ದಿನವೂ ಕೂಡ ಕೊಲ್ಲಿ ರಾಷ್ಟ್ರಗಳಲ್ಲಿ ಜೋರಾಗ್ತಾ ಇದೆ ಯುದ್ಧ. ಲೆಬನಾನ್ನ ಪಾರ್ಲಿಮೆಂಟ್ ಪಕ್ಕದಲ್ಲೇ ಇದೀಗ ಅಟ್ಯಾಕ್ ಅನ್ನು ಮಾಡಿದ್ದಾರೆ. 14 ದಿನ ಆಯಿತು ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಆರಂಭ ಆಗಿ. ಇವತ್ತಿಗೆ 14ನೇ ದಿನಕ್ಕೂ ಕೂಡ ಈ ರೀತಿಯಾಗಿ ಯುದ್ಧ ಹೀಗೆ ಮುಂದುವರಿತಾ ಇದೆ. ಲೆಬನಾನ್ನ ಪಾರ್ಲಿಮೆಂಟ್ ಪಕ್ಕದಲ್ಲೇ ಇದೀಗ ಮತ್ತೊಮ್ಮೆ ಅಟ್ಯಾಕ್ ಮಾಡಿದ್ದಾರೆ. ಲೆಬನಾನ್ ಬೈರುತ್ ಮೇಲೆ ಡ್ರೋನ್ ಮೂಲಕ ದಾಳಿಯನ್ನ ಮಾಡಿರುವಂಥದ್ದು. ಹಾಗಾಗಿ ಈಗಲೂ ಕೂಡ ಇಸ್ರೇಲ್ನ ಯುದ್ಧ ದಾಹ ಕಡಿಮೆ ಆಗ್ತಾ ಇಲ್ಲ. ಈ ಒಂದು ಯುದ್ಧ ದಾಹ ಬಹುಶಃ ಹೀಗೆ ಮುಂದುವರಿಯುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಇನ್ನು ಅದೆಷ್ಟು ತಿಂಗಳು ಮುಂದುವರಿಯುತ್ತೋ ಏನೋ ದೇವರಿಗೆ ಗೊತ್ತು. ಆದರೆ ಈ ಒಂದು ದಾಳಿಗಳು ಹೀಗೆ ನಡೀತಾ ಇದೆ. ಈಗ ಮತ್ತೊಮ್ಮೆ ಲೆಬನಾನ್ನ ಪಾರ್ಲಿಮೆಂಟ್ ಪಕ್ಕದಲ್ಲೇ ಜಾಗದಲ್ಲಿ ಈ ರೀತಿಯಾಗಿ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಡ್ರೋನ್ ದಾಳಿಯನ್ನ ಮಾಡಿರುವಂಥದ್ದು ದೃಶ್ಯಗಳಲ್ಲಿ ಗಮನಿಸಬಹುದು. ಲೆಬನಾನ್ನ ದೃಶ್ಯಗಳು.